ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 11ನೇ ಕಂತು ಹಣ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತೀನಿ. ಹಣ ಬಿಡುಗಡೆ ಯಾವಾಗ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಆ್ಯಂಡ್ ಹಾಗೇನೂ ಸಹ ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಲೈಕನ್ನು ಮಾಡ್ಕೊಳ್ಳಿ ಆ್ಯಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಸಹ 20,000 ಹಣ ಪಡ್ಕೊಂಡಿದ್ದಾರೆ. ಅಂದರೆ 10 ಕಂತು ಹಣ ಈಗಾಗಲೇ ಸಹ ರಿಸೀವ್ ಆಗಿದೆ. ಅದೂ ಈ ತಿಂಗಳು ಸ್ಟಾರ್ಟಿಂಗಲ್ಲೇ 10ನೇ ಕಂತು ಹಣ ಸುಮಾರು ಎಲ್ಲ ಒಂದು ಫಲಾನುಭವಿಗಳಿಗೂ ಸಹ ಜಮಾ ಆಯಿತು. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 10ನೇ ಕಂತು ಹಣ ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ಸಹ ಬರುತ್ತೆ. ಫಲಾನುಭವಿಗಳು ವೆಯ್ಟ್ ಮಾಡಿ, ಯಾಕಂತ ಅಂದರೆ ಇವತ್ತೂ ಸಹ ಬಂದಿದೆ, ನೆನ್ನೆನೂ ಸಹ ಬರ್ತಿದೆ. ಇನ್ನು 10 ಕಂತು ಹಣ ರಿಸೀವ್ ಮಾಡ್ಕೊಂಡಿರುವಂತಹ ಫಲಾನುಭವಿಗಳು 11ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಸಾಮಾನ್ಯವಾಗಿ ಎಲ್ಲರಲ್ಲೂ ಸಹ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂತ ಅಂದರೆ ಈಗ 10ನೇ ಕಂತು ಹಣ ಬಂದಿದ ತಕ್ಷಣ 11ನೇ ಕಂತು ಹಣ ಯಾವಾಗ, 11ನೇ ಕಂತು ಹಣ ಬಂದಿದ ತಕ್ಷಣ 12ನೇ ಕಂತು ಹಣ ಯಾವಾಗ ಅಂತ ಯಾಕೆ ಈ ರೀತಿ ಇರುತ್ತೆ ಅಂತ ಅಂದರೆ ಇದು ಪ್ರತಿ ತಿಂಗಳೂ ಸಹ ಬರುವಂತಹ ಯೋಜನೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರಲ್ಲೂ ಸಹ ಇರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಸುಮಾರು ವಿಡಿಯೋಸನ್ನು ನೋಡಿದ್ದಾರೆ. ಆ ಒಂದು ವಿಡಿಯೋಸಲ್ಲಿ ಅಲ್ಲಿ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಈಗಾಗಲೇ ಸಹ 11ನೇ ಕಂತು ಹಣ ಬಿಡುಗಡೆ ಆಗಿದೆ, ಇವತ್ತು ಈ ಜಿಲ್ಲೆಗಳಿಗೆ ಬಂದಿದೆ, ನಾಳೆ ಈ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಇಲ್ಲಿ ಫಲಾನುಭವಿಗಳು ಸ್ವಲ್ಪ ಕನ್ಫ್ಯೂಸ್ ಅಂತಲೂ ಆಗಿದ್ದಾರೆ. ನೋಡಿ, 11ನೇ ಕಂತು ಹಣ ಇದುವರೆಗೂ ಸಹ ಬಿಡುಗಡೆ ಮಾಡಿಲ್ಲ. ನಿಮಗೆ ಇದು ಕನ್ಫರ್ಮೇಷನ್ ಆದರೆ ಇರಲಿ, 11ನೇ ಕಂತು ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ. ಆ್ಯಂಡ್ ಈ ತಿಂಗಳಲ್ಲಿ ಬಿಡುಗಡೆ ಆಗುವಂತಹ ಯಾವುದೇ ಒಂದು ಸಾಧ್ಯತೆಯೂ ಸಹ ಕಾಣಿಸ್ತಿಲ್ಲ, ಯಾವುದೇ ಒಂದು ಚಾನ್ಸಸ್ಸೂ ಸಹ ಇಲ್ಲ 11ನೇ ಕಂತು ಹಣ ಈ ತಿಂಗಳಲ್ಲಿ ಬಿಡುಗಡೆ ಆಗೋದಕ್ಕೆ. ಈಗ ನಿಮಗೆ 11ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದರೆ ಈಗ ನಿಮಗೂ ಸಹ ಗೊತ್ತು, ಮುಂದಿನ ತಿಂಗಳು 4ನೇ ತಾರೀಕು ಲೋಕಸಭಾ ಎಲೆಕ್ಷನ್ಸ್ ಏನು ನಡೀತು ಮೊನ್ನೆ, ಮೊದಲನೇ ಹಂತದ್ದು 2ನೇ ಹಂತದ್ದು ಅದರದ್ದು ರಿಸಲ್ಟ್ಸ್ ಆದರೆ ಇದ್ದಾವೆ. ಹಾಗಾಗಿ ನಿಮಗೆ ನೆಕ್ಸ್ಟ್ ತಿಂಗಳು 4ನೇ ತಾರೀಕು ಮೇಲೆ ಈ ಒಂದು 11ನೇ ಕಂತು ಹಣ ಆದರೆ ಬಿಡುಗಡೆ ಆಗುತ್ತೆ. ಇಲ್ಲ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು, ಈ ಒಂದು ರಿಸಲ್ಟ್ ಟೈಮಲ್ಲಿ ಯಾವುದೇ ಒಂದು ರೀತಿಯ ಇದಾಗಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಮುಂಚಿತವಾಗ್ಲೂ ಏನಾದರೂ ಪ್ಲ್ಯಾನಿಂಗ್ಸನ್ನು ಮಾಡಿದ್ರೆ ಇದೇ ತಿಂಗಳು ಕೊನೆಯಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ. ಇಲ್ಲ ಅಂತ ಅಂದರೆ ಈಗ ನಿಮಗೆ ಒಂದು 80% ಅಷ್ಟು ಚಾನ್ಸಸ್ ಇರೋದು ಮುಂದಿನ ತಿಂಗಳು 4ನೇ ತಾರೀಕು ಮೇಲೆ ಆದರೆ ಬಿಡುಗಡೆ ಮಾಡ್ತಾರೆ. ಒನ್ಸ್ ಬಿಡುಗಡೆ ಮಾಡಿದ ಆದಮೇಲೆ ಒಂದು 20 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಸಹ ರಿಸೀವ್ ಆಗುತ್ತೆ. ಆಗ ನಿಮಗೂ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಇದುವರೆಗೂ 10 ಕಂತು ಹಣ ಪಡ್ಕೊಂಡಿದ್ದೀರಾ ಅಂತಂದರೆ 11ನೇ ಕಂತು ಹಣ ಬರೋದು ಇನ್ನೂ ಸಹ ಒಂದಿಷ್ಟು ದಿನ ಆಗುತ್ತೆ. ಯಾಕಂತ ಅಂದರೆ ಮೇ ತಿಂಗಳವರೆಗೂ ನಿಮಗೆ ಹಣ ಏನು ಬರಬೇಕು ಆ ಒಂದು ಹಣ ಈಗಾಗಲೇ ಸಹ ಜಮಾ ಆಗಿದೆ. ನಿಮಗೆ ನೆಕ್ಸ್ಟು ಮುಂದಿನ ತಿಂಗಳ ಹಣ ಬರಬೇಕು, ಜೂನ್ ತಿಂಗಳ ಹಣ ಬರಬೇಕು. ಜೂನ್ ತಿಂಗಳ ಹಣ ಜೂನ್ ತಿಂಗಳಲ್ಲೇ 4ನೇ ತಾರೀಕು ಮೇಲೆ ಆದರೆ ಬರುತ್ತೆ. ಬಂದಾಗ ನಾನು ನಿಮಗೆ ಮತ್ತೊಂದು ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಯಾವುದೇ ಒಂದು ರೀತಿಯ ಇದರ ಒಂದು ಪ್ರೋಸೆಸ್ ಆದರೆ ಲೇಟ್ ಆಗೋದಿಲ್ಲ ಅಂತ, ಆದಷ್ಟು ಬೇಗನೆ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಹಾಗೇನು ಮರಿದೆ, ನೀವು ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರಾ ವಿಡಿಯೋ, ನಿಮ್ಮ ಒಂದು ಊರು ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.